ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಮನೇಲೇ ಮೋಮೋಸ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಕ್ಯಾಬೇಜ್ ಪನ್ನೀರ್ ಹಾಕಿ ಮೋಮೋಸ್ ಮಾಡಿದ್ದೀನಿ. ಅದಕ್ಕೆ ಒಂದು ಅಂತ ವೈಟ್ ಸಾಸು ಮತ್ತು ರೆಡ್ ಕಲರ್ ಚಟ್ನಿ. ಪಕ್ಕ ನಾವು ಮೋಮೋಸ್ನ ಯಾವ ರೀತಿ ಹೊರಗಡೆ ತಿಂತೀವೋ ಅದೇ ರೀತಿ ಟೇಸ್ಟ್ ಇತ್ತು. ನಾನು ಹೇಗೆ ಮಾಡಿದೆ ಅಂತ ವೀಡಿಯೋ ಶೇರ್ ಮಾಡ್ತೀನಿ. ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ನಮಗೆ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟು ತೊಗೋಬೋದು. ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು ಕೂಡ ಹಾಕಿದ್ರೂ ನಡೆಯುತ್ತೆ. ನಾನು ಇವತ್ತು ಬರೀ ಮೈದಾ ಹಿಟ್ಟು ಮಾಡ್ತಾಯಿದ್ದೀನಿ. ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಅಂದರೆ ಚಪಾತಿ ಹಿಟ್ಟು ನಾವು ಯಾವ ರೀತಿ ಕಲಿಸ್ತೀವೋ ಅದೇ ರೀತಿಯೇ ಕಲಿಸ್ಬೇಕು. ತುಂಬ ಚೆನ್ನಾಗಿರುತ್ತೆ. ಒಂದು ಪ್ಲೇಟ್ಗೆ 60 ರೂಪಾಯಿ. ಅದರಲ್ಲಿ 8 ಪೀಸ್ ಕೊಡ್ತಾರೆ. ನಾವು ನೋಡಿ ಎಷ್ಟು ಚೆನ್ನಾಗಿ ಮನೇಲೇ ರೆಡಿಯಾಗಿತ್ತು ಅಂತ ಅಂದರೆ, ಸ್ವಲ್ಪ ಟೈಮ್ ಕೊಟ್ಟರೆ ಮನೇಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದಲ್ವ. ಮೈದಾ ಹಿಟ್ಟು ಸ್ವಲ್ಪ ಒಳ್ಳೇದಲ್ಲ ಅಂತಾರೆ. ಒಂದು ತಿಂಗಳಲ್ಲಿ ಒಂದು ಸಲ ತಿನ್ನೋದ್ರಿಂದ ಏನು ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ. ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನಾವು ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ, ಮೇನ್ ನಮ್ಮ ಮೋಮೋಸ್ಗೆ ಮಸಾಲೆ ಇದೇನೆ. ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ ಎಷ್ಟು ಸಣ್ಣದಾಗಿ ನಾವು ಕಟ್ ಮಾಡೋಕ್ಕಾಗುತ್ತೋ ಚಾಪರಲ್ಲಿ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಒಂದು ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಕ್ಯಾಪ್ಸಿಕಮನ್ನು ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡಬೇಕಾಗುತ್ತೆ. ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಕ್ಯಾಬೇಜ್ ನೋಡಿ, ಕ್ಯಾಬೇಜ್ನ ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಷ್ಟೇ ಚೆನ್ನಾಗಿತ್ತು ಕೂಡ. ಇದನ್ನು ಎಷ್ಟು ಸಣ್ಣ ಕಟ್ ಮಾಡ್ಕೊಳ್ತೀವೋ ಅಷ್ಟು ಸ್ಟಫಿಂಗ್ ನಾವು ಮಾಡಿದಾಗ ಹೊರಗಡೆ ಬರೋದಿಲ್ಲ. ಇಲ್ಲ ಅಂತಂದರೆ ದಪ್ಪ ಇದ್ದಾಗ ಸ್ಟಫಿಂಗ್ ಆಚೆ ಬಂದುಬಿಡುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವ ರೀತಿ ಅಂತ ಅಂದರೆ ಅದು ಜಾಸ್ತಿ ಇರೋದು ಒಂದು ಸ್ವಲ್ಪ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ. ಇದಕ್ಕೆ ನಾನು ಖಾರಕ್ಕೆ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಮೆಣಸಿನ ಪುಡಿ, ಇದು ಪನ್ನೀರನ್ನ ಚೆನ್ನಾಗಿ ತುರ್ಕೊಂಡು ಎಣ್ಣೆಲಿ ಫ್ರೈ ಮಾಡಿ ತುರಿದೇ ಹಾಕಿದ್ದೀನಿ ನೋಡಿ. ಇದೇ ನಮಗೆ ಮೇಯ್ನು ಮೋಮೋಸ್ಗೆ ಮಸಾಲೆ. ಇದನ್ನೆಲ್ಲ ಸ್ವಲ್ಪ ಆರಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ನಾವು ಇದು ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಕೊತೀನಿ ಇಡ್ಲಿ ಪಾತ್ರೆನ. ಯಾಕಂದರೆ ನಾವು ಮೋಮೋಸ್ ಮಾಡ್ತಾ ಹಾಕಕ್ಕೆ ಸರಿ ಹೋಗುತ್ತೆ ಅಂತೇಳಿ ಫಸ್ಟು ಇಡ್ಲಿ ಪಾತ್ರೆನ ನಾನು ಬಿಸಿಗೆ ಇಟ್ಕೊಂಡು ಸಿಮ್ಮಲ್ಲೇ ಇಟ್ಕೋಬೇಕಾಗುತ್ತೆ. ಅಷ್ಟರಲ್ಲಿ ಇದು ಕೂಡ ನೋಡಿ ತುಂಬಾ ತಣ್ಣಗಾಗಬೇಕು. ಇಲ್ಲ ಅಂತಂದರೆ ಸ್ಟಫಿಂಗ್ ಮಾಡಿದಾಗ ಹೊರಗೆ ಬಂದುಬಿಡುತ್ತೆ. ಎಷ್ಟು ಸಣ್ಣದಾಗಿ ನಾವು ಮೈದಾ ಹಿಟ್ಟನ್ನ ತೊಗೋಬೇಕು ಅಂದರೆ ತುಂಬಾ ಸಣ್ಣದಾಗಿ ತೊಗೋಬೇಕು. ಇದು ಜಾಸ್ತಿ ದಪ್ಪನೂ ಇರಬಾರ್ದು, ಜಾಸ್ತಿ ಹಿಟ್ಟಿಟ್ಟು ಇರಬಾರ್ದು. ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ನಾವು ಇದನ್ನು ತೊಗೊಂಡು ಲಟ್ಟಿಸ್ಬೇಕಾಗುತ್ತೆ. ಅಂದರೆ ಎಡ್ಜಸ್ ಎಲ್ಲನೂ ತೆಳ್ಳಗಿರಬೇಕು. ಅಲ್ಲಿ ತನಕ ನಾವು ಇದನ್ನ ಲಟ್ಟಿಸ್ಬೇಕು. ಮೈದಾ ಹಿಟ್ಟಲ್ವಾ, ಅಂಟೋದಿಲ್ಲ. ಅಲ್ಲಿ ತನಕ ನಾವು ಇದು ನೋಡಿ, ಇದು ಇಡ್ಲಿ ಪಾತ್ರೆನೂ ಕೂಡ ಚೆನ್ನಾಗಿ ಕಾದೈತೆ. ಇದಕ್ಕೆ ನೋಡಿ ಒಂದೊಂದು ಸ್ವಲ್ಪನೇ ಪೂರಿ ಹಿಟ್ಟಷ್ಟು ಅಗಲಕ್ಕೆ ತಗೊಂಡು ನಾನು ಲಟ್ಟಿಸ್ಕೊಂಡು ಸ್ಟಫಿಂಗ್ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವೋ ಅದನ್ನು ನಾನೀಗ ಹಾಕ್ಕೊಂಡು ನಾವು ಯಾವ ರೀತಿ ಕರ್ಜಿಕಾಯಿ ಮಾಡ್ತೀವಲ್ವ ಅದೇ ರೀತಿ ಮಾಡ್ಬೋದು. ಇಲ್ಲಾಂದರೆ ಮೋದಕ ಮಾಡ್ತೀವಲ್ವ ಗಣೇಶನಿಗೆ, ಆ ಥರ ಕೂಡ ಮಾಡ್ಬೋದು. ನಾನು ಇಲ್ಲಿ 2 ರೀತಿ ಮಾಡಿದ್ದೀನಿ ನೋಡಿ. ಫಸ್ಟು ನಾನು ಇದು ಮೋದಕನ ಥರ ಮಾಡಿದೆ. ಬೇಕು ಅಂತಂದರೆ ನೀವು ಎಣ್ಣೆಲಿ ಡೀಪ್ ಫ್ರೈ ಕೂಡ ಮಾಡ್ಕೊಬೋದು. ಮೋಮೋಸ್ನ ನಾನು ಇದೇ ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿ ಮಾಡಿ ತಿನ್ನೋದ್ರಿಂದ ಮೋಮೋಸ್ಗೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಎಣ್ಣೆಲಿ ಕರಿಯೋದೇ ಟೇಸ್ಟ್ ಬೇರೆ, ಇದ್ರ ಟೇಸ್ಟೇ ಬೇರೆ. ಹಾಗಾಗಿ ನನಗೆ ಯಾವ್ದು ಸರಿ ಅಂತಂದರೆ ಈ ಥರ ಹಬೆಯಲ್ಲಿ ಮಾಡಿ ತಿನ್ನೋದೇ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮೈದಾ ಹಿಟ್ಟು ತಿನ್ಬೇಕಾದ್ರೆ ಒಂದು ಸ್ವಲ್ಪ ರಬ್ಬರ್ ಥರ ಇರುತ್ತಲ್ವ, ತಿನ್ಬೇಕಾದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನಾವು ಎಣ್ಣೆಲಿ ಫ್ರೈ ಮಾಡಿದಾಗ ಏನಾಗುತ್ತೆ ಅಂದರೆ ಒಂಥರ ಕ್ರಿಸ್ಪಿ ಆಗೋದು ಚೆನ್ನಾಗಿರೋದಿಲ್ಲ. ಇಡ್ಲಿ ಪಾತ್ರೆಗೆ ಡೈರೆಕ್ಟಾಗಿ ಹಾಕ್ಬಾರ್ದು. ಹಂಗೆ ಹಾಕಿದ್ರೆ ಅಂಟ್ಕೊಬಿಡುತ್ತೆ. ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ನಾವೇನು ಮೋಮೋಸ್ನ ರೆಡಿ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಒಂದೊಂದು ಪ್ಲೇಟಲ್ಲಿ ಒಂದೊಂದನ್ನ ಹಾಕಿ ಚೆನ್ನಾಗಿ ಹಬೆಲಿ ಬೇಯಿಸ್ಬೇಕಾಗುತ್ತೆ ನೋಡಿ. ಚೆನ್ನಾಗಿ ನೀರು ಕೂಡ ಕಾದಿತ್ತು. ಈ ಕಡೆ ಮೋಮೋಸ್ ಎಲ್ಲ ರೆಡಿ ಮಾಡ್ಕೊಂಡು 2 ಪ್ಲೇಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದು 10ರಿಂದ 15 ನಿಮಿಷ ಬೇಯಿಸಿದ್ರೆ ಸಾಕು. ತುಂಬಾ ಚೆನ್ನಾಗಿ ಅದೇ ಎದ್ಬಿಡುತ್ತೆ. ಎಣ್ಣೆ ಹಾಕಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದರೆ ಆ ಪ್ಲೇಟಿಗೆ ಅಂಟ್ಕೊಳ್ಳುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಎದಂತೈತೆ ಅಂದರೆ ತುಂಬ ಚೆನ್ನಾಗಿ ಅಂಟ್ಕೊಳ್ಳೋದು ಇಲ್ಲ, ಏನಿಲ್ಲ, ನೀಟಾಗಿ ಎದೊಳುತ್ತೆ. ಒಂದು 10ರಿಂದ 15 ನಿಮಿಷ ನಾವು ಮನೆಯಲ್ಲೇ ಹೆಲ್ದಿಯಾಗಿ ಮಾಡುವಂಥ ಮೋಮೋಸು ತುಂಬಾ ಚೆನ್ನಾಗಾಗಿತ್ತು. ಮಕ್ಳಿಗಂತೂ ತುಂಬಾ ಖುಷಿ ಆಯಿತು. ಎಷ್ಟು ಮಾಡಿದ್ರೂ ಸಾಕಾಗಲೇ ಇಲ್ಲ, ಯಾಕಂದರೆ ಅಷ್ಟು ರುಚಿಯಾಗಿತ್ತು. ಇದಕ್ಕೊಂದು ಕೆಂಪು ಚಟ್ನಿ ಮಾಡೋಣ ಅಲ್ವಾ. ಇದಕ್ಕೆ ಒಣಮೆಣ್ಸಿಕಾಯಿ ಹಾಕಿದ್ದೀನಿ. ಒಂದು 3ರಿಂದ 4 ಟೊಮೊಟೊ ಹಾಕಿದ್ದೀನಿ. ಬೆಳ್ಳುಳ್ಳಿ, ಇಷ್ಟೇ. ಇದಕ್ಕೆ 3 ಐಟಮು: ಒಣಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಟೊಮೊಟೊ. ಒಂದು ಚಿಕ್ಕ ಚೊಂಬಲ್ಲಿ 1 ಚೊಂಬಷ್ಟು ನೀರು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ. ಇದು ಚೆನ್ನಾಗಿ ಕುದೀತಾ ಐತೆ. ಇವಾಗ ನಾನು ಇದನ್ನು ಸಿಪ್ಪೆನೆಲ್ಲ ತೊಕ್ಕೋಬೇಕು. ಟೊಮೊಟೊದು ಏನು ಸಿಪ್ಪೆ ಇರುತ್ತೋ ಅದನ್ನೆಲ್ಲ ನೀಟಾಗಿ ತೆಗೆದುಬಿಡ್ಬೇಕು. ಯಾವುದೂ ಸಿಪ್ಪೆ ಇರೋದು ಬೇಡ. ಈಗ ಇದನ್ನೆಲ್ಲ ನಾನು ಪ್ಲೇಟ್ಗೆ ಹಾಕ್ಕೋತೀನಿ. ಇಷ್ಟೇ. ಎಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ಅಂದರೆ. ಖಾರವಾಗಿ ಮೋಮೋಸು ಮೈದಾ ಹಿಟ್ಟಿನ ತಿಂತಾಯಿರಿ, ಎಷ್ಟು ತಿಂದರೂ ಸಾಕಾಗೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಮಕ್ಕಳು ರಜದಲ್ಲಿ.
ಈಗ ನೋಡಿ ನಾನು ಮಿಕ್ಸಿಗೆ ನಾನು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದು ಕಲ್ಲರ್ ನೋಡಿ, ಟೊಮೊಟೊದು ಕಲ್ಲರು ಒಣಮೆಣ್ಸಿಕಾಯ್ದು ಕಲ್ಲರ್ ಎರಡೂ ಸೇರಿ ಎಷ್ಟು ಚೆನ್ನಾಗಾಗಿತ್ತು ಅಂತಂದರೆ ಅದು ನಮಗೆ ಮಾತ್ರ ಗೊತ್ತು. ವೀಡಿಯೋದಲ್ಲಿ ಅಷ್ಟು ಕಲ್ಲರ್ ಕಮ್ಮಿ ಕಾಣಿಸಿದ್ರೆ ಡೈರೆಕ್ಟಾಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಯಾವುದೇ ಥರ ಜೀರಿಗೆ ಏನೂ ಹಾಕ್ಬಾರ್ದು, ಬರೀ ಎಣ್ಣೆ ಹಾಕ್ಬಿಟ್ಟು ನಾವೇನು ಚಟ್ನಿ ರುಬ್ಕೊಂಡಿದ್ವಲ್ಲ ಒಣಮೆಣ್ಸಿಕಾಯಿ ಟೊಮೊಟೊ ಬೆಳ್ಳುಳ್ಳಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ ನಾನು ಟೊಮೊಟೊ ಸಾಸ್ ಹಾಕಿದ್ದೀನಿ. ಒಂದು ಚಿಕ್ಕ ಅರ್ಧ ಸ್ಪೂನಷ್ಟು ಸೋಯಾ ಸಾಸು, ವಿನಿಗರ್ ಒಂದು ಅರ್ಧ ಸ್ಪೂನಷ್ಟು. ಈ ಥರ ನಾವು ಮಾಡಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗಂದ್ರೆ ಅವಾಗ ನಾವು ಮಾಡಿ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನಾನು ನೀರು ಪ್ರಮಾಣ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಎಲ್ಲ ಕುದ್ದಿ ಕಮ್ಮಿ ಆಗಬೇಕು, ಅಲ್ಲಿ ತನಕ ಒಂದು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಈ ವೈಟ್ ಸಾಸ್ ಮಾಡಬೇಕಲ್ವ, ಒಂದು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ, 4 ಭಾಗ ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮೇನ್ ಇದಕ್ಕೆ ಮೊಸರು ಹಾಕಬೇಕು. ಮೊಸರು ಉಪ್ಪು ಮತ್ತು ಇದೆಲ್ಲ ಹಾಕ್ಬಿಟ್ಟು ಮೊಸರು ಉಪ್ಪು ಒಣಮೆಣ್ಸಿಕಾಯಿ ಅಂತಂದರೆ ಮೆಣಸಿನ ಪೌಡ್ರು, ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಒಂದು ಚಿಕ್ಕದು ಇಲ್ಲ 2 ಬೆಳ್ಳುಳ್ಳಿ ಹಾಕಿದ್ರೆ ಸಾಕು. ಇದಿಷ್ಟೇ ನಮಗೆ ಬೇಕಾಗಿರೋದು. ಇದು ಮೆಣಸಿನ ಪುಡಿ, ಇದನ್ನೆಲ್ಲ ಹಾಕ್ಕೊಂಡು ನೈಸಿಗೆ ನಾವು ರುಬ್ಕೋಬೇಕಾಗುತ್ತೆ. ಯಾಕಂದರೆ ಆಲೂಗಡ್ಡೆ ಆಲ್ರೆಡಿ ಬೆಂದಿರೋದ್ರಿಂದ ಬೇಗ ನುಣ್ಣಗಾಗುತ್ತೆ. ಇಷ್ಟೇ ಇದಕ್ಕೆ ವೈಟ್ ಸಾಸು, ಇದಕ್ಕೆ ಇನ್ನೇನು ಬೇಡ. ಇದನ್ನು ನಾವು ರೆಡ್ ಚಟ್ನಿ ಥರ ಬೇಯಿಸಬಾರ್ದು, ಡೈರೆಕ್ಟಾಗಿ ಹಾಕಿ ನಾವು ಬೌಲ್ಗೆ ಹಾಕಿಟ್ಕೊಂಡ್ರೆ ವೈಟ್ ಸಾಸ್ ಕೂಡ ರೆಡಿ ಆಯಿತು. ಈ ಕಡೆ ಮೋಮೋಸ್ ರೆಡಿ ಆಯಿತು ನೋಡಿ, ಯಾವ ರೀತಿ ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟೇ ರುಚಿಯಾಗಿತ್ತು, ಟೇಸ್ಟಿಯಾಗಿತ್ತು. ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ನೀವು ಒಂದು ಸಲ ಮನೇಲಿ ಮಕ್ಳಿಗೆ ಮಾಡಿಕೊಡಿ, ತುಂಬಾ ಖುಷಿಪಟ್ಟು ಮಕ್ಕಳು ತಿಂತಾರೆ. ಹೊರಗಡೆ ಹೋಗಿ ತಿನ್ನೋದೇ ಬೇಡ, ಮನೇಲೇ ಹೆಲ್ದಿಯಾಗಿ ಮಾಡಿ ತಿನ್ನೋಣ ಅಂತೇಳಿ ವಿಡಿಯೋ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ. ಇದೇ ರೀತಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ. ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಾನು ವೀಡಿಯೋಸ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಸಿಂಪಲ್ ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.